ವೆಲ್ಕಮ್ ಫ್ರೆಂಡ್ಸ್, ಗೋವಿಂದಾಸ್ ಅಭಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಒಂದು ಲೈಕ್ ಕೊಡ್ರಿ, ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿರಿ. ಇವತ್ತಿನ ಸ್ಪೆಷಲ್ ರೆಸಿಪಿ ತಿಂತಾ ಇದ್ರೇ ಕಳೆದೇ ಹೋಗ್ಬಿಡ್ತೀರ ಅಷ್ಟು ಡಿಫ್ರೆಂಟ್ ಆಗಿರುವಂಥ ಅದ್ಭುತವಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತೋರಿಸ್ಕೊಡಕತ್ತೀನಿ ರೀ. ಇದುವರೆಗೂ ಯಾರೂ ಮಾಡಿಲ್ಲ ಇಂಥ ಬ್ರೇಕ್ಫಾಸ್ಟ್ ರೆಸಿಪಿನ. ಒಂದೇ ಒಂದು ಸರಿ ಟ್ರೈ ಮಾಡಿದರೆ ಬಿಡೋ ಮಾತೇ ಇಲ್ಲ. ತಿಂತಾ ಇದ್ದರೆ ಕಳೆದೇ ಹೋಗ್ಬಿಡ್ತೀರ ಅಷ್ಟು ರುಚಿಯಾಗಿರುತ್ತೆ. ಒಂದು ಡಿಫ್ರೆಂಟ್ ಆಗಿರುವಂಥ ವಿಧಾನದಲ್ಲಿ ಮಾಡ್ತಿರುವಂಥ ಈ ಬ್ರೇಕ್ಫಾಸ್ಟ್ ತಿಂತಾ ಇದ್ದರೆ ತಿಂತಾನೇ ಇರಬೇಕು ಅನಿಸುತ್ತೆ. ಪದೇ ಪದೇ ಮಾಡ್ತೀರಾ. ಒಂದು ಸಲ ಮಾಡಿದರೆ ಇವಾಗ ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ ಯಾವ ರೀತಿಯಾಗಿದೆ ಅಂತ. ಯಾವ ರೀತಿಯಾಗಿ ಕಟ್ ಆಗ್ತಾ ಇದೆ ನೋಡಿರಿ. ಸ್ಟಫಿಂಗ್ ನೋಡಿರಿ, ಅದರೊಳಗಿಂದ ತುಂಬ ಘಮ ವಾಸನೆ ಬರ್ತಾಯಿದೆ. ಸಖತ್ ಟೇಸ್ಟ್ ಇದೆ ರೀ. ಮೌತ್ ವಾಟ್ರಿಂಗ್ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬಾ ರುಚಿಯಾಗಿದೆ. ಒಂದೇ ಒಂದು ಸಲ ಟ್ರೈ ಮಾಡಿದ್ರೆ ಬಿಡೋ ಮಾತೇ ಇಲ್ಲ. ಪದೇ ಪದೇ ಮಾಡ್ತೀರಿ. ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಈ ರೆಸಿಪಿಯನ್ನು ಒಂದೇ ಒಂದು ಸಲ ಟ್ರೈ ಮಾಡಿರಿ. ಬನ್ನಿ ಹಾಗಾದರೆ ಏನೇನು ಸಾಮಗ್ರಿ ಬೇಕಂತ ನೋಡೋಣ. ಮೊದಲಿಗೆ ನೋಡಿರಿ, ಈ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡೋಕೆ ನಮಗೆ ಚಪಾತಿ ಹಿಟ್ಟು ಬೇಕು ರೀ. ಇದು ಚಪಾತಿ ಹಿಟ್ಟು ನಾವು ಯಾವ ರೀತಿಯಾಗಿ ರೆಗ್ಯುಲರಾಗಿ ಚಪಾತಿ ಹಿಟ್ಟನ್ನು ಕಲಿಸ್ತೀವಿ ಅದಕ್ಕಿಂತ ಸ್ವಲ್ಪ ಮೆತ್ತಗೆ ಕಲಿಸ್ಕೊರಿ. ಇಷ್ಟು ಚಿಕ್ಕ ಚಿಕ್ಕದಾಗಿ ಉಳ್ಳಿ ಮಾಡಿಕೊಡ್ರಿ. 2 ಉಳ್ಳಿ ತೊಗೊಂಡು ಮುಕ್ಕಿದ ಉಳ್ಳಿಯನ್ನು ಮುಚ್ಚಿಡ್ರಿ. ಮೇಲೆ ಕೆಳಗೆ ಒಣ ಹಿಟ್ಟ ಗೋಧಿ ಹಿಟ್ಟನ್ನು ಪುಡಿ ಹಿಟ್ಟನ್ನು ಚೆಲ್ಕೊಂಡು ತೆಳ್ಳಗೆ 2 ಚಪಾತಿ ತಿಕ್ಕೋರಿ. 1 ಚಪಾತಿ ಮೇಲೆ ಸ್ವಲ್ಪ ತುಪ್ಪ ಹಾಕಿರಿ. ಧನಿಯಾ ಪೌಡ್ರ, ಆಮ್ಚೂರು ಪೌಡರ, ಜೀರಿಗೆ ಪೌಡ್ರ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಉಪ್ಪು, ಕೊತ್ತಂಬರಿ, ಬೆಳ್ಳುಳ್ಳಿಯನ್ನು ಹಾಕಿ ಮಾಡಿರುವಂಥ ಪೇಸ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ತುಂಬ ಚಪಾತಿಗೆ ಸವರಿ. ಅದ್ರ ಮೇಲೆ ಇನ್ನೊಂದು ಚಪಾತಿ ಹಾಕಿರಿ. ಚಲೋ ಹೊತ್ನಂಗೆ ಪ್ರೆಸ್ ಮಾಡಿರಿ. ಇದ್ರ ಮೇಲೆ ಒಂದಿಷ್ಟು ತುಪ್ಪ ಹಾಕಿರಿ. ತುಂಬ ಸವರಿ ಬಿಡ್ರಿ. ಅದ್ರ ಮೇಲೆ ನೋಡಿರಿ ಅಚ್ಚ ಖಾರದ ಪುಡಿ, ಶೇಂಗಾ ಪೌಡ್ರ, ಆಮ್ಚೂರು ಪೌಡ್ರ, ಜೀರಿಗೆ ಪೌಡ್ರ, ಕಟ್ ಮಾಡಿದಂಥ ಈರುಳ್ಳಿ ಪೀಸಸ್ ಮತ್ತು ರೋಸ್ಟೆಡ್ ಚೆನ್ನ ಪೌಡ್ರ, ಕೊತ್ತಂಬರಿ, ಕಸೂರಿ ಮೇಥಿಯನ್ನು ಹಾಕಿ ಸ್ವಲ್ಪ ಕೈಯಿಂದ ಒತ್ತಿರಿ. ಹಿಂಗದ್ರ ಬಂದ್ರ ಮೇಲೆ ಒಂದು ಹಿಂಗೆ ಫೋಲ್ಡಿಂಗ್ ಮಾಡಿರಿ. ಚಲೋ ಹೊತ್ನಂಗೆ ಒತ್ತಿರಿ. ಸ್ವಲ್ಪ ತುಪ್ಪ ಹಾಕಿ ತುಂಬ ಸವ್ರಿ. ಇದು ಆಲೂಗಡ್ಡೆ ಬೇಯಿಸಿರುವಂಥದ್ದು. ಅರ್ಧ ಭಾಗಕ್ಕೆ ಮಾತ್ರ ಅದಕ್ಕೆ ಫಿಲಪ್ ಮಾಡಿರಿ. ಒಂದಿಷ್ಟು ಉಪ್ಪು ಹಾಕಿರಿ. ಜೀರಿಗೆ, ಎಳ್ಳು, ಕೊತ್ತಂಬರಿ, ಅಚ್ಚ ಖಾರದ ಪುಡಿಯನ್ನು ಹಾಕಿ ಇದನ್ನು ಕ್ಲೋಸ್ ಮಾಡಿಬಿಡ್ರಿ. ಹಿಂಗೆ ಫೋಲ್ಡ್ ಮಾಡಿರಿ. ಮತ್ತೆ ಚಲೋ ಹೊತ್ನಂಗೆ ಒತ್ತಿರಿ. ಹೊಳ್ಳಿ ಸಾಕ್ರಿ. ಅದ್ರ ಮೇಲೆ ಕೆಳಗೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಗೋಧಿ ಹಿಟ್ರ ತೆಳ್ಳಗೆ ತಿಕ್ಕೊಡ್ರಿ. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೆಳ್ಳಗೆ ತಿಕ್ಕೊಡ್ರಿ. ಇಷ್ಟು ದೊಡ್ಡದೇ ತಿಕ್ಕೊಂಡ್ರಿ. ಆಲ್ರೆಡಿ ನಾನು ಹಂಚನ್ನು ಬಿಸಿ ಮಾಡೋಕೆ ಇಟ್ಟಿದ್ದೀರಿ. ಅದರಲ್ಲಿ ಹಾಕೊಂಡ್ಬಿಟ್ಟು ಎರಡೂ ಕಡೆಗೆ ನಾವು ನೀಟಾಗಿ ಹೊಂಬಣ್ಣ ಬರುವಂಗೆ ತುಪ್ಪ ಹಾಕಿ ಚಲೋ ಹೊತ್ನಂಗೆ ಕ್ರಿಸ್ಪಿ ಆಗುವಂಗೆ ಸುಡೋಣ್ರಿ. ಇದನ್ನು ಗರಿ ಗರಿ ಆಗಲಿರಿ. ಸ್ವಲ್ಪ ಕೆಂಪಗೆ ಬ್ರೌನ್ ಕಲರ್ ಬರಲಿರಿ. ತುಪ್ಪ ಹಾಕಿ ನಾವು ಮಾಡ್ತಿರುವಂಥ ಈ ಬ್ರೇಕ್ಫಾಸ್ಟ್ ರೆಸಿಪಿ ಅದ್ಭುತವಾಗಿರುವಂಥ ರುಚಿ ಕೊಡ್ತೈತೆ ರೀ. ಮತ್ತು ಡಿಫ್ರೆಂಟ್ ಆಗೋ ಐತ್ರಿ. ಒಂದೇ ಒಂದು ಸಲ ಟ್ರೈ ಮಾಡಿರಿ. ಸರ್ವ್ ಮಾಡಿದ್ದೀವಿ ನೋಡಿರಿ ಇವಾಗ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.